ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ವೆಲ್ಕಮ್ ಟು ರಿಯಾಕ್ಟ್ ನೇಟಿವ್ ಸೀರೀಸ್. ಕನ್ನಡದಲ್ಲಿ ಮೊಬೈಲ್ ಆ್ಯಪ್ ಡೆವಲಪ್ ಮಾಡಲಿಕ್ಕೆ iOS ಮತ್ತು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು. ಸೊ ಈ ಸೀರೀಸಲ್ಲಿ ತುಂಬ ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವ ರೀತಿ ಮೊಬೈಲ್ ಆ್ಯಪ್ಗಳನ್ನು ಡೆವಲಪ್ ಮಾಡ್ಬೋದು ಅಂತೇಳಿ. ಮತ್ತು ಮೇಯ್ನ್ಲಿ ನೀವು ಇದಕ್ಕಿಂತ ಹಿಂದೆ ನೀವು ಮೊಬೈಲ್ ಆ್ಯಪ್ ಡೆವಲಪ್ ಮಾಡ್ತಿದ್ರೆ ನಿಮಗೆ ತುಂಬ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಎಲ್ಲ ತುಂಬ ಸೆಟಪ್ ಮಾಡಿಕೊಂಡು ತುಂಬ ಕಷ್ಟ ಅಂತೆಲ್ಲ ಅನ್ನಿಸಿದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸುಲಭದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೇನೆ. ಈವನ್ ನಿಮ್ಮ ಹತ್ರ ಲೋ ಆ್ಯಂಡ್ ಲ್ಯಾಪ್ಟಾಪ್ ಆಗಿರಲಿ, ಈವನ್ ನಿಮ್ಮ ಹತ್ರ ಮ್ಯಾಕ್ಬುಕ್ ಇರೋದೇ ಇರಲಿ, ನೋ ಪ್ರಾಬ್ಲಮ್. ಈ ಸೀರೀಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಈ ಸೀರೀಸಿಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ ಐ ವಿಲ್ ಸ್ಟಾರ್ಟ್ ಅಂತೇಳಿ. ಸೊ ದ್ಯಾಟ್ ನನಗೆ ಸಹ ಗೊತ್ತಾಗಲಿ ನೀವು ಈ ಪರ್ಟಿಕ್ಯುಲರ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀರಿ, ನಿಮಗೆ ಇಂಟ್ರೆಸ್ಟ್ ಉಂಟು ಅಂತೇಳಿ. ಸೊ ಅದರಿಂದ ನಾನು ಇನ್ನೂ ಸಹ ಒಳ್ಳೆಯದಾಗಿ ಈ ಪರ್ಟಿಕ್ಯುಲರ್ ಸೀರೀಸಲ್ಲಿ ವೀಡಿಯೋಸ್ಗಳು ಮಾಡ್ತೇನೆ ಅಂತೇಳಿ. ಸೊ ಅದರಿಂದ ಬೇಗ ಈ ಪರ್ಟಿಕ್ಯುಲರ್ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮತ್ತು ನಿಮ್ಮಿಂದ ಆ್ಯಂಡ್ರಾಯ್ಡ್ ಆ್ಯಪ್ಸ್ಗಳನ್ನು iOS ಆ್ಯಪ್ಸ್ಗಳನ್ನು ಬಿಲ್ಡ್ ಮಾಡಿಸುವ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕಿದ್ರೆ ಕೆಲವು ಟೂಲ್ಸ್ಗಳು, ಕೆಲವು ಸಾಫ್ಟ್ವೇರ್ಸ್ಗಳನ್ನು ಇನ್ಸ್ಟಾಲ್ ಮಾಡಬೇಕು. ಮೊದಲಾದರೆ ತುಂಬ ಸಾಫ್ಟ್ವೇರ್ಸ್ಗಳು ಇನ್ಸ್ಟಾಲ್ ಮಾಡಬೇಕಿತ್ತು, ಬಟ್ ಈಗ ಅಷ್ಟು ಸಾಫ್ಟ್ವೇರ್ಸ್ಗಳಿಲ್ಲ. ಮೇಯ್ನ್ಲಿ ಬೇಕಾದದ್ದು ಎಂತ ಅಂತೇಳಿದರೆ Node.js ಅಂತೇಳಿ ಒಂದು ಟೂಲ್ ಉಂಟು. ಈ ಪರ್ಟಿಕ್ಯುಲರ್ ಟೂಲ್ ಇಂಪಾರ್ಟೆಂಟ್, ಇದು ಬೇಕಾಗಿದೆ. ಸೊ ಅದರಿಂದ ನಾನು ಗೆಟ್ Node.js ಅಂತೇಳಿ ಕ್ಲಿಕ್ ಕೊಟ್ಟೆ. ವಿಂಡೋಸ್ MSI ಇನ್ಸ್ಟಾಲರ್ ಅಂತೇಳಿ ಕ್ಲಿಕ್ ಕೊಟ್ಟೆ. ನೆಕ್ಸ್ಟ್ ಡೌನ್ಲೋಡ್ಸ್ ಫೋಲ್ಡರಿಗೆ ಹೋಗಿ ಸೇವ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ VS ಕೋಡ್ ಅಂತೇಳಿ ಒಂದು ಕೋಡ್ ಎಡಿಟರ್ ಬೇಕು. ನಾವು ಅದರಲ್ಲಿ ಕೋಡ್ ಬರೆಯೋದು. ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅದೆಲ್ಲ ಎಂತ ಅಗತ್ಯ ಇಲ್ಲ. ಈಗ ನಮಗೆ ಡೈರೆಕ್ಟಾಗಿ VS ಕೋಡಲ್ಲೇ ಕೋಡ್ ಬರೆದ್ರೆ ಆಯಿತು. ಸೊ VS ಕೋಡ್ ಅಂತೇಳಿ ಈ ರೀತಿ ಸರ್ಚ್ ಮಾಡಿಕೊಂಡು ನೀವು VS ಕೋಡ್ ಇದು ವೆಬ್ಸೈಟಿಗೆ ಹೋಗಿ ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಡೌನ್ಲೋಡ್ ಆಗ್ತದೆ. ಈ ಎರಡು ಟೂಲ್ಸ್ಗಳನ್ನು ಸಹ ಇನ್ಸ್ಟಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ನಾವು ಒಂದು ಸರಿ ಡೌನ್ಲೋಡ್ ಆದ ನಂತರ. ಸೊ Node.js ಅನ್ನು ಇನ್ಸ್ಟಾಲ್ ಮಾಡೋದು ತುಂಬ ಸುಲಭ. ಜಸ್ಟ್ ಈ ಪರ್ಟಿಕ್ಯುಲರ್ ಇನ್ಸ್ಟಾಲರ್ ಅದರಷ್ಟಕ್ಕೆ ಇನ್ಸ್ಟಾಲ್ ಮಾಡ್ತದೆ, ಇಂಥ ಎಕ್ಸ್ಟ್ರಾ ಇಲ್ಲ ನಮಗೆ ಮಾಡಲಿಕ್ಕೆ. ಎಕ್ಸೆಪ್ಟ್ ಅಂತೇಳಿ ಕೊಟ್ಟರೆ ಆಯಿತು ಲೈಸೆನ್ಸ್ ಎಗ್ರಿಮೆಂಟನ್ನು. ನೆಕ್ಸ್ಟ್ ಅಂತೇಳಿ ಕೊಡ್ತಾ ಹೋದರೆ ಆಯಿತು. ಸೊ ಇನ್ಸ್ಟಾಲ್ ಆಗ್ತದೆ. ನಾರ್ಮಲ್ ಯಾವ ರೀತಿ ನಾವು ಮಾಡ್ತೇವೆ ಅದೇ ರೀತಿ ನಾರ್ಮಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು, ಎಂಥ ವಿಶೇಷ ಇರಲಿ ಇದರಲ್ಲಿ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಡ್ತಾ ಹೋದರೆ ಆಯಿತು. ಸೊ Node.js ಇನ್ಸ್ಟಾಲ್ ಆಯಿತು. ಸೊ ಫಿನಿಶ್ ಅಂತೇಳಿ ಕ್ಲಿಕ್ ಕೊಟ್ಟೆ. ನೆಕ್ಸ್ಟ್ ಅದಾದ ನಂತರ VS ಕೋಡ್ ಡೌನ್ಲೋಡ್ ಆಯಿತು. VS ಕೋಡ್ ಸಹ ಇದನ್ನು ಸಹ ನಾನು ಇನ್ಸ್ಟಾಲ್ ಮಾಡಿ ಬಿಡ್ತೇನೆ. ಸೊ ಐ ಎಕ್ಸೆಪ್ಟ್ ಎಗ್ರಿಮೆಂಟ್ ಅಂತೇಳಿ ಕ್ಲಿಕ್ ಕೊಡೋದು. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಟ್ಟೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಎಕ್ಸ್ಟ್ರಾ ನೀವು ಕ್ಲಿಕ್ ಕೊಡಬೇಕು. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಕೊಡಬೇಡಿ. ಇಲ್ಲಿ ಆ್ಯಡ್ ಓಪನ್ ವಿತ್ ಕೋಡ್ ಅಂತೇಳಿ ಹಾಕಿಬಿಡಿ, ತುಂಬ ಈಸಿ ಆಗ್ತದೆ. ಉಳಿದದೆಲ್ಲ ಅದೇ ರೀತಿ ಟಿಕ್ ಹಾಕಿರಲಿ. ಸೊ ನೋ ಪ್ರಾಬ್ಲಮ್. ಇನ್ಸ್ಟಾಲ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಇನ್ಸ್ಟಾಲ್ ಆಗ್ತದೆ ಅದರಷ್ಟಕ್ಕೆ, ನಾವೆಂತ ಎಕ್ಸ್ಟ್ರಾ ಮಾಡುವ ಅಗತ್ಯ ಇಲ್ಲ. ಸೊ ಇದು ಇನ್ಸ್ಟಾಲ್ ಆಗ್ತಿರುವಾಗ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಟರ್ಮಿನಲ್ ಅಂತೇಳಿ ಈ ರೀತಿ ಸರ್ಚ್ ಮಾಡಿ ಒಂದು ಸರಿ. ಸೊ ಟರ್ಮಿನಲ್ ಅಂತೇಳಿ ಸರ್ಚ್ ಮಾಡಿ ಕ್ಲಿಕ್ ಕೊಟ್ಟ ತಕ್ಷಣ ನಿಮ್ಮ ಟರ್ಮಿನಲ್ ಓಪನ್ ಆಗ್ತದೆ ನಿಮ್ಮ ಲ್ಯಾಪ್ಟಾಪಲ್ಲಿ. ಇಲ್ಲಿ ಬಂದು ನೀವು Node ವರ್ಷನ್ ಅಂತೇಳಿ ಈ ರೀತಿ ಟೈಪ್ ಮಾಡಿದರೆ ನಿಮಗೆ Node 24.13.0 ಅಂತೇಳಿ ಕಾಣ್ತದೆ. ನೀವು ಈ ವಿಡಿಯೋನು ಫ್ಯೂಚರಲ್ಲಿ ನೋಡೋದಾದರೆ ವರ್ಷನ್ ಚೇಂಜ್ ಆಗ್ತದೆ, ಬಟ್ ಇಟ್ ಡಸಂಟ್ ಮ್ಯಾಟರ್. ಆ್ಯಸ್ ಲಾಂಗ್ ಆ್ಯಸ್ ನಿಮಗೆ Node ವರ್ಷನ್ ಅಂತ ಕೊಟ್ಟ ತಕ್ಷಣ ಕಮಾಂಡ್ ಬಂದರೆ ಇಟ್ಸ್ ಫೈನ್. ನಿಮಗೆ ಈ ಪರ್ಟಿಕ್ಯುಲರ್ ಸೀರೀಸನ್ನು ಫಾಲೋ ಮಾಡ್ಬೋದು. ನೆಕ್ಸ್ಟ್ VS ಕೋಡ್ ಇನ್ಸ್ಟಾಲ್ ಆಯಿತು ಕಾಣ್ತದೆ. ಸೊ ಇಲ್ಲಿ ಫಿನಿಶ್ ಅಂತ ಕ್ಲಿಕ್ ಕೊಟ್ಟೆ. ಸೊ ಇಷ್ಟು ಕೊಟ್ಟ ತಕ್ಷಣ VS ಕೋಡ್ ಇನ್ಸ್ಟಾಲ್ ಆಯಿತು. ಸೊ ನೆಕ್ಸ್ಟ್ ಎಂತ ಅಂತೇಳಿದರೆ ನಾವು ನಮ್ಮ ಫೈಲ್ ಎಕ್ಸ್ಪ್ಲೋರರಿಗೆ ಹೋಗುವ. ಸೊ ಇಲ್ಲಿ ಬಂದು ನಾನು ನನ್ನ ಡೆಸ್ಕ್ಟಾಪಿಗೆ ಹೋಗ್ತಾನೆ. ನೀವು ಯಾವುದೇ ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಾನು ರೈಟ್ ಕ್ಲಿಕ್ ಕೊಟ್ಟು ನ್ಯೂ ಫೋಲ್ಡರ್ ಪ್ರಾಜೆಕ್ಟ್ಸ್ ಅಂತೇಳಿ ಕೊಟ್ಟು ಬಿಡ್ತೇನೆ ಈ ಪರ್ಟಿಕ್ಯುಲರ್ ಫೋಲ್ಡರಿಗೆ ನೇಮ್. ಅದಾದ ನಂತರ ಇಲ್ಲಿ ಪ್ರಾಜೆಕ್ಟ್ಸ್ ಒಳಗಡೆ ಹೋಗಿ ರೈಟ್ ಕ್ಲಿಕ್ ಕೊಡ್ತೇನೆ. ಇಲ್ಲಿ ಓಪನ್ ಇನ್ ಟರ್ಮಿನಲ್ ಅಂತೇಳಿ ಕಾಣ್ತದೆ. ಸೊ ಇಲ್ಲಿ ಬಂದು ನಾವು ಕೆಲವು ಕಮಾಂಡ್ಸ್ಗಳನ್ನು ಬರಿಬೇಕು ರಿಯಾಕ್ಟ್ ನೇಟಿವನ್ನು ಸೆಟಪ್ ಮಾಡಲಿಕ್ಕೋಸ್ಕರ. ಸೊ ಅದು ಮಾಡಬೇಕಿದ್ರೆ ನಾವು ರಿಯಾಕ್ಟ್ ನೇಟಿವ್ದು ವೆಬ್ಸೈಟಿಗೆ ಹೋಗುವ ಫಸ್ಟಿಗೆ. ಸೊ ರಿಯಾಕ್ಟ್ ನೇಟಿವ್ ಅಂತೇಳಿ ಈ ರೀತಿ ರಿಯಾಕ್ಟ್ ನೇಟಿವ್ ವೆಬ್ಸೈಟಿಗೆ ಹೋದರೆ ಇಲ್ಲಿ ಬೇರೆ ಬೇರೆ ವಿಧಾನಗಳು ಇರ್ತದೆ ಡೆವಲಪ್ ಮಾಡಲಿಕ್ಕೆ ಮೊಬೈಲ್ ಅಪ್ಲಿಕೇಶನನ್ನು. ಸೊ ಇಲ್ಲಿ ನೀವು ಆ್ಯಂಡ್ರಾಯ್ಡ್ ಅಂತೇಳಿ ಕ್ಲಿಕ್ ಕೊಟ್ಟು ಬೇರೆ ಬೇರೆ ರೀತಿ ನೋಡಿದರೆ ನಿಮಗೆ ಕ್ಲಿಕ್ ಮಾಡಲಿಕ್ಕೆ ಆಗ್ತದೆ. ಸೊ ಮೇಯ್ನ್ಲಿ ಅವರೆಂತ ಹೇಳೋದು ಅಂತ ಹೇಳಿದರೆ, ನೀವು ಈ ಪರ್ಟಿಕ್ಯುಲರ್ ಕಮಾಂಡನ್ನು ನಿಮ್ಮ ಟರ್ಮಿನಲಲ್ಲಿ ರನ್ ಮಾಡಿದರೆ ನಿಮಗೆ ಒಳ್ಳೆ ರೀತಿ ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ.
ಸೊ ಈ ಕಮಾಂಡನ್ನು ರನ್ ಮಾಡುವ ನಾವು. ಸೊ ಫಸ್ಟಿಗೆ ನಾವಿಲ್ಲಿ ಬಂದು ನಾವು ಪ್ರಾಜೆಕ್ಟ್ಸ್ ಅಂತೇಳಿ ಫೋಲ್ಡರ್ ಉಂಟಲ್ಲ, ಅಲ್ಲಿ ಓಪನ್ ಮಾಡಿರುವ ಟರ್ಮಿನಲಿಗೆ ಹೋಗಿ, ಇನ್ನೊಂದು ಟರ್ಮಿನಲ್ ಸಹ ಓಪನ್ ಆಗಿ ಉಂಟು ಇಲ್ಲಿ ನೋಡ್ JS ವರ್ಷನ್, ಅದನ್ನು ಕ್ಲೋಸ್ ಮಾಡಿಬಿಡ್ತೇನೆ ನಾನು, ನಿಮಗೆ ಕನ್ಫ್ಯೂಷನ್ ಬೇಡ ಸುಮ್ಮನೆ. ಸೊ ಈಗ ನಾನು ಇಲ್ಲಿ ಬಂದು ಪ್ರಾಜೆಕ್ಟ್ಸ್ ಅಂತೇಳಿರುವ ಜಾಗೆಯಲ್ಲಿ npx ಕ್ರಿಯೇಟ್ -expo -app at ಲೇಟೆಸ್ಟ್ ಅಂತೇಳಿ ಈ ರೀತಿ ಹಾಕಿಬಿಡ್ತೇನೆ. ಎಂಟರ್ ಕ್ಲಿಕ್ ಕೊಟ್ಟೆ. ಸೊ ಈ ರೀತಿ ಎರರ್ ಬಂದರೆ ನೀವು ಫಸ್ಟಿಗೆ ಎಂತ ಮಾಡಬೇಕಾದ್ರು ಅಂತೇಳಿದರೆ, ಇದನ್ನು ಕಾಪಿ ಮಾಡಿ ರೈಟ್ ಇಲ್ಲಿ ಬಂದು ನಾನು ಪೇಸ್ಟ್ ಮಾಡಿದರೆ ನಮಗೆ ಗೂಗಲಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತೇಳಿ. ಇದೆಂಥದ್ದು ಎಕ್ಸಿಕ್ಯೂಷನ್ ಪಾಲಿಸಿದ್ದು ವಿಷಯದ ಬಗ್ಗೆ ಬರ್ತಾ ಉಂಟು. ಸೊ ಅದು ಸಾಲ್ವ್ ಮಾಡಬೇಕಿದ್ರೆ ತುಂಬ ಈಸಿ ಉಂಟು. ಸೊ ಇಲ್ಲಿ ಬಂದು ಟರ್ಮಿನಲ್ ಅಂತೇಳಿ ಸರ್ಚ್ ಮಾಡಬೇಕು. ಸೊ ಇದು ಎರರ್ ಬಂದರೆ ಮಾತ್ರ, ಇಫ್ ಆ ಕಮಾಂಡ್ ವರ್ಕ್ ಆದರೆ ನಿಮಗೆ ಅಂತ ಪ್ರಾಬ್ಲಮ್ ಇಲ್ಲ, ನೀವು ಕಂಟಿನ್ಯೂ ಮಾಡ್ಬೋದು ವೀಡಿಯೋನು. ಸೊ ಇಲ್ಲಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತೇಳಿ ಕ್ಲಿಕ್ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ಬಂದು ಕೆಲವು ಕಮಾಂಡ್ಸ್ಗಳನ್ನು ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ಈ ರೀತಿ ಬಂದು ಇದನ್ನು ಪೇಸ್ಟ್ ಮಾಡ್ತೇನೆ, ಸೊ ದ್ಯಾಟ್ ಗೊತ್ತಾಗಲಿ ಎಂತ ಆಗ್ತಾ ಉಂಟು ಅಂತೇಳಿ. ಸೊ ಎಕ್ಸಿಕ್ಯೂಷನ್ ಪಾಲಿಸಿ ಲಿಸ್ಟ್ ಅಂತ ಹಾಕಿದ ತಕ್ಷಣ ಅನ್ಡಿಫೈನ್ಡ್ ಅಂತೇಳಿ ಬರ್ತಾ ಉಂಟು. ಸೊ ಇಲ್ಲಿ ಬಂದು ನಾನು ಎಕ್ಸಿಕ್ಯೂಷನ್ ಪಾಲಿಸಿಯನ್ನು ಸೈನ್ ಮಾಡಿಬಿಡ್ತೇನೆ. ಸೊ ಇಲ್ಲಿ ಬಂದು ಈ ರೀತಿ ಕ್ಲಿಕ್ ಕೊಟ್ಟು ಪೇಸ್ಟ್ ಮಾಡಿದೆ. ಸೊ ಇಷ್ಟು ಕೊಟ್ಟು ಈಗ ನಾನು ಪುನಃ ನನ್ನ ಓಲ್ಡ್ ಟರ್ಮಿನಲಿಗೆ ಬಂದು ಸೇಮ್ ಕಮಾಂಡ್ ರನ್ ಮಾಡಿದರೆ ಈಗ ವರ್ಕ್ ಆಗ್ತದೆ. ಸೊ ಇಲ್ಲಿ ವೈ ಅಂತ ಕ್ಲಿಕ್ ಕೊಟ್ಟು ಎಂಟರ್ ಕೊಟ್ಟ ತಕ್ಷಣ ಇದು ಕೇಳ್ತದೆ ಎಂಥ ಅಪ್ಲಿಕೇಶನ್ಗೆ ನೇಮ್ ಕೊಡಬೇಕು ಅಂತೇಳಿ. ನಾನು ಹೆಲೋ ವರ್ಲ್ಡ್ ಅಂತೇಳಿ ಈ ರೀತಿ ನೇಮ್ ಕೊಡ್ತೇನೆ. ನೀವು ಸಹ ಇದೇ ರೀತಿ ಎಕ್ಸಾಕ್ಟ್ ಇದೇ ನೇಮ್ ಕೊಡಿ, ಎಂತಕ್ಕಂದರೆ ಇದು ಫಸ್ಟ್ ಪ್ರಾಜೆಕ್ಟ್. ಸೊ ಅದರಿಂದ ನಾವು ಹೆಲೋ -ವರ್ಲ್ಡ್ ಅಂತೇಳಿ ನಾವು ಕೊಡಬೇಕು. ಸುಮ್ಮನೆ ಸ್ಪೇಸ್ ಎಲ್ಲ ಕೊಡಬೇಡಿ, ಹೆಲೋ -ವರ್ಲ್ಡ್ ಅಂತೇಳಿ ಕೊಟ್ಟು ಬಿಡಿ. ಎಂಟರ್ ಕೊಟ್ಟ ತಕ್ಷಣ ಇದು ಪ್ರಾಜೆಕ್ಟ್ಸ್ಗಳು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಸ್ವಲ್ಪ ಟೈಮ್ ತಗೊಳ್ತದೆ ಪ್ರಾಜೆಕ್ಟ್ಸ್ಗಳು ಕ್ರಿಯೇಟ್ ಮಾಡಲಿಕ್ಕೆ. ಸೊ ಅಷ್ಟೊತ್ತಿಗೆ ನಾವು ಇದನ್ನೆಲ್ಲ ಕ್ಲೋಸ್ ಮಾಡಿಬಿಡೋಣ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ಎಕ್ಸ್ಪೋ ಅಂತೇಳಿ ಕ್ಲಿಕ್ ಕೊಟ್ಟರೆ ನಮಗೆ ಎಲ್ಲ ಎಕ್ಸ್ಪೋದು ಡಾಕ್ಯುಮೆಂಟೇಷನ್ಸ್ಗಳು ಕಾಣ್ತದೆ. ಸೊ ಯಾವ ರೀತಿ ರನ್ ಮಾಡೋದು ಹೇಗೆ ಎಲ್ಲ ಅವರು ಹೇಳ್ತಿದ್ದಾರೆ. ತುಂಬ ಒಳ್ಳೆ ಡಾಕ್ಯುಮೆಂಟೇಷನ್, ಇದನ್ನು ನೀವು ರೀಡ್ ಮಾಡಿ ವೆನ್ ಎವರ್ ಯು ಗೆಟ್ ಟೈಮ್. ಬಟ್ ನಾವು ಐ ಥಿಂಕ್ ಬ್ರೌಸರನ್ನು ಕ್ಲೋಸ್ ಮಾಡಿಬಿಡೋಣ. ಸೊ ಕ್ಲೋಸ್ ಆಲ್ ಅಂತೇಳಿ ಕ್ಲಿಕ್ ಕೊಟ್ಟೆ. ಇದು ನಾವೀಗ ನಮ್ಮ ಪ್ರಾಜೆಕ್ಟ್ ಫೋಲ್ಡರಿಗೆ ಹೋದರೆ ಇಲ್ಲಿ ಹೆಲೋ ವರ್ಲ್ಡ್ ಅಂತೇಳಿ ಕಾಣ್ತಾ ಉಂಟು. ಸೊ ವೇಟ್ ಮಾಡೋಣ npm ಇನ್ಸ್ಟಾಲ್ ಕಮಾಂಡ್ ಕಂಪ್ಲೀಟ್ ಆಗಲಿಕ್ಕೆ. ಸೊ ಒಂದು ಸಾರಿ ಎಲ್ಲ ಇನ್ಸ್ಟಾಲ್ ಆದ ನಂತರ ಈ ರೀತಿ ಬರ್ತದೆ. ನಾನು ಐ ಥಿಂಕ್ ಎಂಟರ್ ಅಂತೇಳಿ ಓದ್ತಿದೆ, ಸೊ ಅದರಿಂದ ಇದು ಬಂದದು. ಬಟ್ ನಿಮಗೆ ಇದೆಲ್ಲಂತ ಪ್ರಾಬ್ಲಮ್ ಬರೋದಿಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ನಿಮ್ಮ ಇಂಟರ್ನೆಟ್ ಮತ್ತು ನಿಮ್ಮ ಲ್ಯಾಪ್ಟಾಪ್ ಇದ್ದು ಕ್ಷಮತೆ ಇದರ ಮೇಲೆ 1 to 2 ಮಿನಿಟ್ಸ್ ಆಗುವ ಚಾನ್ಸ್ ಉಂಟು. ಸೊ ಅದರಿಂದ ಸ್ವಲ್ಪ ಪೇಷನ್ಸಲ್ಲಿ ವೆಯ್ಟ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ LS ಅಂತೇಳಿ ನೀವು ಟೈಪ್ ಮಾಡಿದರೆ ನಿಮಗೆ ಇಲ್ಲಿ ಹೆಲೋ ವರ್ಲ್ಡ್ ಅಂತೇಳಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನೀವಿಲ್ಲಿ ಕೋಡ್ ಹೆಲೋ -ವರ್ಲ್ಡ್ ಅಂತೇಳಿ ಈ ರೀತಿ ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಓಪನ್ ಮಾಡ್ತದೆ. ಸರಿಯಾಗಿ ನೋಡಿ ಕಮಾಂಡ್ ನೇಮನ್ನು. ಸೊ ಕೋಡ್ ಅಂತೇಳಿ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಹೆಲೋ -ವರ್ಲ್ಡ್ ಅಂತೇಳಿ ಕೊಟ್ಟರೆ ಆಯಿತು. ಸೊ ಅಷ್ಟು ಕೊಟ್ಟು ಈ ಪರ್ಟಿಕ್ಯುಲರ್ ಟರ್ಮಿನಲನ್ನು ಕ್ಲೋಸ್ ಮಾಡಿಬಿಡೋಣ, ಮತ್ತು ಉಳಿದದ್ದು ಸಹ ಟರ್ಮಿನಲನ್ನೆಲ್ಲ ಕ್ಲೋಸ್ ಮಾಡಿಬಿಡೋಣ. ಸೊ ಇದು ನಿಮ್ಮ VS ಕೋಡಿದು ಇಂಟರ್ಫೇಸ್. ನಾನು ಸ್ವಲ್ಪ ಝೂಮ್ ಮಾಡಿಬಿಡ್ತೇನೆ ಸೊ ದ್ಯಾಟ್ ನಿಮಗೆ ಕಾಣಲಿ ಎಲ್ಲ ಕೋಡ್ಗಳು ಕರೆಕ್ಟಾಗಿ ನೋಡ್ತಿರೋದು ನಾವು. ಸೊ ಇಷ್ಟು ಕೊಟ್ಟು ಕ್ಲೋಸ್ ಮಾಡಿಬಿಡೋಣ. ಇದೆಲ್ಲ ನಮ್ಮ ಕೋಡ್. ಇಫ್ ನೀವು ರಿಯಾಕ್ಟ್ ವೆಬ್ಸೈಟಲ್ಲಿ ಎಂತಾದ್ರು ವರ್ಕ್ ಮಾಡಿದರೆ ನಿಮಗೆ ಇಲ್ಲಿ packet.json ಎಲ್ಲ ಉಂಟು. ಸೊ ಇದರ ಬಗ್ಗೆ ಎಲ್ಲ ಹೆಚ್ಚು ಡೀಟೇಲ್ ಆಗಿ ನೀವು ಥಿಂಕ್ ಮಾಡೋದು ಅಗತ್ಯ ಇಲ್ಲ. ಈಗ ನಾನು ನಿಮಗೆ 1 by 1 ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ನೀವು ಮೇನ್ಲಿ ನೋಟ್ ಮಾಡಬೇಕಾದದ್ದು ಎಂತ ಅಂತೇಳಿದರೆ ಇಲ್ಲಿ ನೀವು ಈ ಬಟನಿಗೆ ಕ್ಲಿಕ್ ಕೊಟ್ಟ ತಕ್ಷಣ ಟರ್ಮಿನಲ್ ಅಂತೇಳಿ ಕಾಣ್ತದೆ. ನ್ಯೂ ಟರ್ಮಿನಲ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಕೆಲವು ಕಮಾಂಡ್ಸ್ಗಳನ್ನು ನಾವು ಬರಿಬೋದು. ಸೊ ನನ್ನ ಫೇಸನ್ನು ಸ್ವಲ್ಪ ಆಚೆ ಮಾಡಿಬಿಡ್ತೇನೆ ನಾನು. ಸೊ ನಿಮಗೆಲ್ಲ ಕ್ಲಿಯರ್ಲಿ ಕಾಣಲಿ ಈಚೆ ಸೈಡ್ ಇರೋದು. ಸೊ ಇಲ್ಲಿ ನಾನು ಟೈಪ್ ಮಾಡ್ಬೋದು. ಸೊ npm ಸ್ಟಾರ್ಟ್ ಅಂತೇಳಿ ಈ ರೀತಿ ಎಂಟರ್ ಕೊಟ್ಟ ತಕ್ಷಣ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತದೆ. ಎಲ್ಲೋ ಅಂತೇಳಿ ಕ್ಲಿಕ್ ಕೊಡೋಣ ಸೊ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಇಷ್ಟು ಕೊಟ್ಟ ತಕ್ಷಣ ಸ್ವಲ್ಪ ವೆಯ್ಟ್ ಮಾಡಿ, ಈ ಪ್ರಾಜೆಕ್ಟ್ ರನ್ ಆಗ್ತದೆ. ನೆಕ್ಸ್ಟ್ ಇಷ್ಟಾದ ತಕ್ಷಣ ನೀವು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಉಂಟಲ್ಲ, ನಿಮಗಿಲ್ಲಿ QR ಕೋಡ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ.
ಸೊ ಈ ಪರ್ಟಿಕ್ಯುಲರ್ ಕ್ಯೂ ಆರ್ ಕೋಡನ್ನು ನೀವು ಇಟ್ಕೊಂಡು ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ಬೋದು. ಸೊ ನಾನು ನನ್ನ ಮೊಬೈಲನ್ನು ತೆಗಿತಿದ್ದೇನೆ. ಸೊ ಅದನ್ನು ಸಹ ನಾನು ನಿಮಗೆ ರೆಕಾರ್ಡೆಡ್ ಹಾಕ್ತೇನೆ ಇಲ್ಲಿ ಸ್ಕ್ರೀನಲ್ಲಿ. ಸೊ ಮೊಬೈಲಲ್ಲಿ ಪ್ಲೇಸ್ಟೋರಿಗೆ ಹೋಗುವ ನಾವು ಫಸ್ಟಿಗೆ. ಸೊ ಪ್ಲೇಸ್ಟೋರ್ ಅಂತೇಳಿ ಹೀಗೆ ಕ್ಲಿಕ್ ಕೊಟ್ಟ ತಕ್ಷಣ ಪ್ಲೇಸ್ಟೋರ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಬಂದು ನಾನು ಸರ್ಚ್ ಮಾಡ್ತೇನೆ ಫಸ್ಟಿಗೆ ಎಕ್ಸ್ಪೋ ಗೋ ಅಂತೇಳಿ ಈ ರೀತಿ ಸರ್ಚ್ ಮಾಡ್ತೇನೆ. ಎಕ್ಸ್ಪೋ ಗೋ ಅಂತೇಳಿ ಕಾಣ್ತದೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಕ್ಸ್ಪೋ ಪ್ರಾಜೆಕ್ಟ್ ಅಂತೇಳಿ ಇದನ್ನು ಇನ್ಸ್ಟಾಲ್ ಅಂತೇಳಿ ಕೊಡಿ. ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ನೆಕ್ಸ್ಟ್ ಓಪನ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗಿಲ್ಲಿ ಕಾಣ್ತದೆ. ನಿಮಗಿಲ್ಲಿ ಎಂಟರ್ ಯು ಆರ್ ಎಲ್ ಅಥವಾ ಸ್ಕ್ಯಾನ್ ಕ್ಯೂ ಆರ್ ಅಂತೇಳಿ ಉಂಟು. ಸೊ ಸ್ಕ್ಯಾನ್ ಕ್ಯೂ ಆರ್ ಅಂತೇಳಿ ಕೊಟ್ಟು ನಾನು ಕೋಡನ್ನು ಸ್ಕ್ಯಾನ್ ಮಾಡಿದೆ. ಸೊ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಲೋಡ್ ಆಗ್ತಾ ಉಂಟು. ಸೊ ಪ್ರಾಜೆಕ್ಟ್ ನೀವು ಒಂದು ನೋಟ್ ಮಾಡಬೇಕಾದದ್ದು ಎಂತ ಅಂತೇಳಿದರೆ, ನಿಮ್ಮ ವೈಫೈ ಉಂಟಲ್ಲ ಮೊಬೈಲಿಗೆ ಮತ್ತು ಲ್ಯಾಪ್ಟಾಪಿಗೆ ಒಂದೇ ವೈಫೈ ಆಗಿರಬೇಕು. ಆವಾಗ ಮಾತ್ರ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ರನ್ ಆಗ್ತದೆ. ಇಫ್ ಇನ್ ಕೇಸ್ ನಿಮ್ಮ ಮೊಬೈಲ್ ಒಂದು ಇದರಲ್ಲಿ ಇರ್ತದೆ, ಅಂದರೆ ನೆಟ್ವರ್ಕಲ್ಲಿ, ಅಂದರೆ ನಿಮ್ಮ ಮೊಬೈಲ್ ಜಿಯೋ ಸಿಮ್ ಡಾಟಾ ಯೂಸ್ ಮಾಡ್ತಿರ್ಬೋದು, ಲ್ಯಾಪ್ಟಾಪಲ್ಲಿ ನೀವು ಬೇರೆ ಎಂಥಾದ್ರು ಇದು ಯೂಸ್ ಮಾಡಿದ್ರೆ ಆಗೋದಿಲ್ಲ. ನಿಮ್ಮ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಒಂದೇ ವೈಫೈಗೆ ಕನೆಕ್ಟ್ ಆಗಿರಬೇಕು. ಜಸ್ಟ್ ಇನ್ ಕೇಸ್ ನೀವು ಹಾಟ್ಸ್ಪಾಟನ್ನು ಕನೆಕ್ಟ್ ಮಾಡೋದಾದರೆ ನೀವು ನಿಮ್ಮ ಪೇರೆಂಟ್ಸ್ ಇದು ಮೊಬೈಲಿಂದ ಹಾಟ್ಸ್ಪಾಟ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಮೊಬೈಲನ್ನು ಮತ್ತು ಲ್ಯಾಪ್ಟಾಪನ್ನು ಆ ಪರ್ಟಿಕ್ಯುಲರ್ ಹಾಟ್ಸ್ಪಾಟಿಗೆ ಕನೆಕ್ಟ್ ಮಾಡಿಕೊಂಡು ನೀವು ಈ ಪರ್ಟಿಕ್ಯುಲರ್ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ವರ್ಕ್ ಆಗ್ತದೆ. ಸೊ ಈಗ ಇಲ್ಲಿ ವೆಲ್ಕಮ್ ಅಂತೇಳಿ ಕಾಣ್ತಾ ಉಂಟು. ಸೊ ನೆಕ್ಸ್ಟ್ ಎಂತ ಮಾಡ್ಬೋದು ಅಂತೇಳಿದರೆ, ಇಲ್ಲಿ ಬಂದು ನಾನು ಆ್ಯಪ್ ಅಂತೇಳಿ ಉಂಟು. ಸೊ ಆ್ಯಪಲ್ಲಿ ಲೇಔಟ್ ಅಂತೇಳಿ ಉಂಟು. ಸೊ ಈ ಪರ್ಟಿಕ್ಯುಲರ್ ಲೇಔಟ್ಗಳೆಲ್ಲ ಉಂಟಲ್ಲ, ನಾವು ಇನ್ಡೆಪ್ತ್ ಆಗಿ ನೋಡ್ಲಿಕ್ಕೆ ಉಂಟು. ಬಟ್ ಮೇನ್ಲಿ ನೀವು ಇಲ್ಲಿ ಟ್ಯಾಬ್ಸ್ ಅಂತೇಳಿ ಉಂಟು, ಇಂಡೆಕ್ಸ್ ಅಂತೇಳಿ ಕಾಣ್ತದೆ ನಿಮಗೆ ಇಲ್ಲಿ. ಸೊ ಇಲ್ಲಿ ನಾನು ವೆಲ್ಕಮ್ ಅಂತೇಳಿ ಹಾಕಿ ನಾನು ನನ್ನ ಹೆಸರು ಹಾಕಿಬಿಡ್ತೇನೆ. ಸೊ ಇಲ್ಲಿ ಸ್ಪೇಸ್ ಕೊಟ್ಟು ಮಂಜುನಾಥ್ ಶೆಣೈ ಅಂತೇಳಿ ಈ ರೀತಿ ಹಾಕಿ ಸೇವ್ ಕೊಟ್ಟು ಬಿಡ್ತಾನೆ, Ctrl+S ಅಂತೇಳಿ ಒತ್ತಿ. ಆವಾಗ ನೀವು ಇಲ್ಲಿ ಇಮಿಡಿಯೇಟ್ಲಿ ಮೊಬೈಲ್ ಆ್ಯಪಲ್ಲಿ ಸಹ ವೆಲ್ಕಮ್ ಮಂಜುನಾಥ್ ಶೆಣೈ ಅಂತೇಳಿ ಕಾಣೋದು ನಿಮಗೆ ಕಾಣ್ತದೆ. ಓಕೆ. ಸೊ ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಒಂದು ನಾನು ಎಕ್ಸ್ಟ್ರಾ ನಿಮಗೆ ನಾನು ಹೇಳಿಕೊಡ್ತೇನೆ. ಅದೆಂತ ಅಂತೇಳಿದರೆ, ಜಸ್ಟ್ ಇನ್ ಕೇಸ್ ನಿಮ್ಮ ಮೊಬೈಲಲ್ಲಿ ವರ್ಕ್ ಆಗ್ತಿಲ್ಲ, ನೀವು ಟ್ರೈ ಮಾಡಿದ್ರಿ ಹಾಟ್ಸ್ಪಾಟ್ ಎಲ್ಲ ಕನೆಕ್ಟ್ ಮಾಡಿಕೊಂಡು, ಬಟ್ ನಥಿಂಗ್ ಈಸ್ ವರ್ಕಿಂಗ್ ಆದರೆ ಆವಾಗ ನೀವು ಒಂದು ಕೆಲಸ ಮಾಡ್ಬೋದು. ಇಲ್ಲಿ ಪ್ರೆಸ್ W ಅಂತೇಳಿ ಉಂಟು. ಸೊ ನನಗೆ ಇಲ್ಲಿ W ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಓಪನ್ ಇನ್ ವೆಬ್ ಬ್ರೌಸರ್ ಅಂತೇಳಿ ಕಾಣ್ತದೆ. ಸೊ ವಿದಿನ್ ಫ್ಯೂ ಸೆಕೆಂಡ್ಸ್ ವೆಬ್ ಬ್ರೌಸರಲ್ಲಿ ಓಪನ್ ಆಗ್ತದೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಸೊ ಈಗ ವೆಬ್ ಬ್ರೌಸರಲ್ಲಿ ಓಪನ್ ಆಯಿತು. ಸೊ ನಾನೀಗ ಸ್ವಲ್ಪ ಈಚೆ ಸೈಡ್ ಬಂದು ಇದನ್ನು ಟ್ಯಾಬ್ ಮಾಡಿ ಕೊಟ್ಟರೆ ನಾನು, ಸೊ ಈಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಅಂದರೆ ಅದು ಲೋಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ನಿಮಗೆ ಇಲ್ಲಿ ಸಹ ಕಾಣ್ತಾ ಉಂಟು ವೆಬ್ಸೈಟಲ್ಲಿ ಲೋಡ್ ಆಗ್ತಿರೋದು. ಸೊ ಜಸ್ಟ್ ಇನ್ ಕೇಸ್ ನಿಮ್ಮ ಹತ್ರ ಮೊಬೈಲ್ ಇಲ್ಲ ಅಥವಾ ಮೊಬೈಲಲ್ಲಿ ಎಂಥ ಪ್ರಾಬ್ಲಮ್ ಇದ್ದರೆ ಉಂಟಲ್ಲ, ನೀವು ಇಲ್ಲಿ ಸಹ ನಿಮಗೆ ಮಾಡಲಿಕ್ಕೆ ಆಗ್ತದೆ. ಸೊ ಈಗ ನಾನು ಇಲ್ಲಿ ಮಂಜುನಾಥ್ ಶೆಣೈ ಅಂತೇಳಿ ಇದ್ದದಲ್ಲಿ ನಾನು ಇನ್ನೊಂದೊಂದು ಎಕ್ಸ್ಟ್ರಾ ಹಾಕಿಬಿಡ್ತೇನೆ. ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಅಂತೇಳಿ ಹಾಕಿ ನಾನಿಲ್ಲಿ ಸೇವ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಇಮಿಡಿಯೇಟ್ಲಿ ಬರ್ತದೆ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಅಂತೇಳಿ. ಈವನ್ ನೀವು ಮೊಬೈಲ್ ಆ್ಯಪಲ್ಲಿ ನೀವು ಓಪನ್ ಮಾಡಿದರೆ ಎಕ್ಸ್ಪೋಗೋವನ್ನು ಅಲ್ಲಿ ಸಹ ನೀವು ಅಪ್ಡೇಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಮೊಬೈಲ್ ಆ್ಯಪಲ್ಲಿ ಸಹ ಅಪ್ಡೇಟ್ ಆಗಿದೆ. ಸೊ ಇಷ್ಟು ಮಾಡಿ ಫಸ್ಟ್ ನಿಮ್ಮ ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ನೀವು ರನ್ ಮಾಡಿದ್ರಿ. ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅಂತ ಇನ್ಸ್ಟಾಲ್ ಆಗಲಿಕ್ಕೆ ಮಾಡಬೇಕಂತೇಳಿ ಇರಲಿಲ್ಲ. ನಾವು ಜಸ್ಟ್ Node.js ಅನ್ನು ಇನ್ಸ್ಟಾಲ್ ಮಾಡಿದೆವು, VS ಕೋಡನ್ನು ಇನ್ಸ್ಟಾಲ್ ಮಾಡಿದೆವು, ಮತ್ತು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಒಂದೇ ವೈಫೈಯಲ್ಲಿ ಕನೆಕ್ಟ್ ಆಗಿದ್ದರೆ ಆಯಿತು. ಸೊ ಇಷ್ಟು ಸಿಂಪಲ್ ಆಗಿ ನಿಮಗೊಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ರನ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಸೀರೀಸಲ್ಲಿ ಇನ್ಡೆಪ್ತ್ ಆಗಿ ನಾವು ಕಲಿಯೋಣ ಯಾವ ರೀತಿ ಬೇರೆ ಬೇರೆ ವಿಷಯಗಳನ್ನು ಕಲಿಬೋದು ಆ್ಯಂಡ್ರಾಯ್ಡ್ ಆ್ಯಪ್ ಬಿಲ್ಡ್ ಮಾಡಲಿಕ್ಕೆ ಅಂತೇಳಿ. ಸೊ ಈ ಸೀರೀಸನ್ನು ನಿಮಗೆ ಕಂಟಿನ್ಯೂ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಇದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ನಿಮಗೆ ನೆಕ್ಸ್ಟ್ ವೀಡಿಯೋ ಬೇಕು ಅಂತೇಳಿ. ಇಲ್ಲದಿದ್ದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಿಲ್ಲ. ಎಂತಕಂದರೆ ತುಂಬ ಕಡಿಮೆ ವ್ಯೂಸ್ ಬಂದರೆ ಎಂಥ ಯೂಸ್ ಇಲ್ಲ. ಸೊ ಅದರಿಂದ ನೀವು ಇಲ್ಲಿ ತನಕ ಎಂಡ್ ತನಕ ನೋಡ್ತೀರಿ, ಸೀರೀಸನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತೀರಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೀರಿ, ಲೈಕ್ ಕೊಡ್ತೀರಿ, ಹಾಗಾದರೆ ಮಾತ್ರ ನಾನು ಈ ಪರ್ಟಿಕ್ಯುಲರ್ ಸೀರೀಸನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಅದರಿಂದ ಹೋಪ್ಫುಲಿ ತುಂಬ ಜನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಸೀರೀಸನ್ನು ನೋಡಿ. ಯಾಕಂದರೆ ನಿಮಗೋಸ್ಕರ ಮಾಡ್ತಿರೋದು ಕನ್ನಡದಲ್ಲಿ ರಿಯಾಕ್ಟ್ ನೇಟಿವ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಸೀರೀಸನ್ನು. ಸೊ ಅದರಿಂದಾಗಿ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನು ಆದಷ್ಟು ಹೆಚ್ಚಾಗಿ, ಕಮೆಂಟ್ ಸೆಕ್ಷನಲ್ಲಿ ಸಹ ಹಾಕಿ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವಿಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಚಾನಲಿಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.